ಮೇನ್ ಶುರು ಆಗೋದು ಹುಟ್ಟಿದಬ್ಬ. ಅಲ್ಲಿ ಕೆಳಗಡೆ ಎಲ್ಲ ಡೆಕೋರೇಷನ್ ಮಾಡಿ ಬಹಳ ಮಸ್ತ್ ಮಾಡಿದಾರು. ಅಲ್ಲಿ ಯಾವ ರೀತಿ ಆಚರಣೆ ಮಾಡ್ತಾರಲ್ಲ ಆ ವಿಡಿಯೋ ನೀವು ಫಂಕ್ಷನ್ ವಿಡಿಯೋ ಸಪ್ರೇಟಾಗಿ ಬಿಡ್ತೀನಿ. ಈಗ ಸದ್ಯಕ್ಕೆ ನಾವು ಫಂಕ್ಷನ್ಗೆ ಹೋಗೋಣ, ನಡೀರಿ ಅಲ್ಲೇ ಭೇಟಿ ಆಗೋಣ. ನಮ್ಮ ಮನೆಯವರು ಏನಾದರೂ ಪಾಪು ತೊಗೊಂಬರ್ತೀನಿ ಅಂತ ಹೇಳಿ ಅವ್ರು ಸ್ಕೂಟಿ ತೊಗೊಂಡು ಕೆಳಗಡೆ ಹೋಗಿದ್ದಾರೆ. ಅವ್ರಿಗೂ ಫೋನ್ ಮಾಡೋಣ ಬಾ ಅಂತ ಹೇಳೋಣ. ಮತ್ತು ಎಲ್ಲರಿಗೂ ಗಡ್ಬಡಿ ಅದ ಅಂತ ಸಿರ್ಸಿಗೆ ಹೋಗೋರು ಅದಾರಂತ ಅದ್ರ ಸಲುವಾಗಿ ಗಡ್ಬಡಿ ಮಾಡ್ತಾ ಇದ್ದಾರೆ. ಅವ್ರಿಗೂ ಬೇಗ ಕಳ್ಸಕ್ಕೆ ಬರ್ತದೆ. पापा सिरसी ಅಂದ್ರೆ दूर इतने सगळी जमलेलं आहे. केक कधी कट करणार म्हणून वाट बघायला. केक सगळ्यांना खायचंय, पटपट लवकर आवरायचंय आणि गडबड ಈ ರೀತಿ ಡೆಕೋರೇಷನ್ ಇದು ಮಾಡ್ಕೊಂಡಿದ್ದಾರೆ. ಇದಕ್ಕೆ ಓಪನ್ ಮಾಡೋದಿದೆ ಯಾವ ರೀತಿ ಇದೆ ನೋಡ್ರಿ. ಆಮೇಲೆ ಮತ್ತೆ ಕರ್ಕೊಂಡು ಶಾರ್ಟ್ಸ್ ಮಾಡೋಣ. ಏನ್ ಮಾಡ್ತೀರಾ ಹೇಳಿ, ನನಗೆ ಒಬ್ಬಾಕಿಗೆ ಬಿಟ್ಟ ಒಂದ್ ತಾಸ್ ತನಕ ಎಲ್ಲಿ ಹೋಗಿ ಕೂತಿರ್ಬೇಕು ಹೇಳ್ರಿ. ಇಲ್ಲಿ ಬರಿ, ಕಾರ್ ಓಪನಿಂಗ್ ಮಾಡ್ತಾ ಇದಾರೆ. ಯಾವ ರೀತಿ ಇದೆ ತೋರ್ಸಾವ್ರದಾರ ನಿಮ್ಗೆ ನೋಡಕ್ ರೆಡಿ ಇದೆಯಲ್ಲ. ಎಲ್ಲಾರು ನೋಡ್ರಿ. ಮತ್ತೆ ಶಾರ್ಟ್ಸ್ ಬಿಡ್ತೀನಿ ನಾನು. ಪ್ರಿಯಾಂಕಾ ಈ ಕಡೆ ನೋಡು. ರಿಟೈರ್ಮೆಂಟ್ ಫಂಕ್ಷನ್ ಒಳಗೆ ನೋಡಿದ್ದು ನಿಮಗೆ. ಅದೇ ಅದೇ ರೀ, ಅದೇ ಅದಕ್ಕೆ ರಿಟೈರ್ಮೆಂಟ್. ಓಕೆ ಓಕೆ ಓಕೆ, ಬರ್ತಾ ಇರಿ. ಓಕೆ ರೀ, ಓಕೆ. ಖುಷಿ ಆಯ್ತು ನಿಮ್ಗೆ ನೋಡಿ. ಇದು ಇದು ಹೊಸ ಮಾಡೆಲ್ ಇದೆ. ಹಾ ಹಾ, ಕೇಕ್ ಎಷ್ಟು ಮಸ್ತ್ ಇದೆ ನೋಡಿ. ಪಡೇಲ್ ಪಡೇಲ್. ಓ ಮೇಡಮ್, ನಮ್ ಖಾನಾಪುರ ಮೇಡಮ್. ಹೌದ್ರಿ, ಎಷ್ಟು ಖುಷಿ ಆಗ್ಯಾರ ಅವ್ರು. ನೀವು ಇವ್ರು RBS ಟೀಮ್ ದವರು. ಹೌದ್ರಿ, ಹಾ ಹಾ, ಆಯ್ತಲ್ರಿ. ಆರಾಮಿದ್ದೀರಿ? ಹಾ ಸುಬೀರಾ, ಅವ್ರಿಗೆ ವಿಡಿಯೋ ಚಾಲು ಇರ್ತಿತ್ತು. ಫೋಟೋಗೆ 1 ಲಕ್ಷ ಕೊಡಿ. ಅದೇ ಅದೇ ಹಂಗೆ ಆಗ್ತಾ ಇದೆ. ನಾನು बघा हा, चढा चढा. हो, बर्थडे बॉय. टाळे वाजवा सगळे, टाळे वाजवा. तो चिनमुरी गेलाय. हा, ಡ್ಯಾನ್ಸ್ ಚಾನ್ ಕರಲಿ ಕರ್ ಅಮ್ಮಗೂ ಕರ್ಕೊಂಡು ಫೋಟೋ ತಗೋತಾ ಇದಾರೆ ನೋಡಿ. ಹಿಂಗಿರ್ತದ ಹಿರಿಯರಿಗೆ ಕರ್ಕೊಂಡು. ಹ್ಯಾಪಿ ಬರ್ಡೇ. ಇವ್ರು ಯಾರು ಬಂದ್ರು ಮತ್ತೆ. थांबव तिथंच. आता मधे यायचं नाही नंतर. हा इकडे बघा, पहिला फोटो घेऊया नंतर व्हिडिओ घेऊया. तर सर्व इकडे बघा. 1 मिनिट, 1 मोर. इकडे लक्ष. ಎಲ್ಲರಿಗೂ ಹಶು ಆಗೈತಿ, ಊಟದ ದಾರಿ ಕಾಯ್ತಾ ಇದಾರೆ. ಅಡಿಗೆ ರೆಡಿ ಐತಿ ಈಗಾಗಲೇ. चला आणि कोण कोण जाणार स्टेजवर जावा, फोटो काढून घ्या आताच. ಇಲ್ಲಿ ಅಡಿಗೆದು ಊಟದೆಲ್ಲ ಇಲ್ಲಿ ಒಳಗಡೆ ಮಾಡಿದಾರಂತೆ.
गाडी ತಂದಿली ಇಟ್ರು ಹಾ तेच करून गेलं की ಅಡಿಗೆಲ್ಲ ಚಪಾತಿ ಎಲ್ಲ ಮಾಡಿದ್ದಾರೆ ಈಗ ಓ ಹಾಯ್ ಹಾಯ್ थांबा एक फोटो घेतो थांबा इब्रू फोटोग्राफर इल्लू इदाने ನಾನು येतिದ್ದೀನಿ तुम्ही बघा तो बघ बस तू पण बस तिथंच हा जा पुढे जा. काय किती मेहनत करायला धडपड सगळं आता वर जेवणाचं कुठं आहे दोन्ही पण व्हेज नॉन व्हेज दोन्ही पण केलंय काय वरती व्हेज आहे खालती नॉन व्हेज आहे ओके असं सेवा करा पळून खेळायचं वरनं खाली ಇಲ್ಲ ಇಲ್ಲಿ ಅದೇ ಕತ್ಲು ಬರ್ತಾ ಇದೆ ಓಕೆ ಮಾಡಿ ಹೊತ್ತು ಮಾಡ್ರಿ ಊಟ ಹಾ ಥ್ಯಾಂಕ್ ಯು ಮಸ್ತ್ ಆಗಿದ್ದೀನಿ ಅಡಿಗೆ ಅಮ್ಮ ಹೌದಾ ಆಯ್ತು ತಗೊಳ್ಳಿ ಎಲ್ಲರೂ ಆರಾಮಾಗಿ ಊಟ ಮಾಡಿ ನೋಡಿ ಕೇಕ್ ಅದು ಡಬಾನ ತಗೋ ಎಷ್ಟು ಬೇಕಾದಷ್ಟು ತಿನ್ರಿ ಮನಸ್ಸು ತುಂಬ ತಿನ್ರಿ ಅಂತ ಹೇಳಿ ಇಷ್ಟು ದೊಡ್ಡ ಕೇಕ್ ಡಬಾನ ನಮಗೆ ಕೊಟ್ಟಿದ್ದಾರೆ ನಾನು 2 ಪೀಸ್ ತಗೊಂಡು ಕೂತಿದ್ದೀನಿ ಈಗ ಊಟ ಟೇಸ್ಟ್ ನೋಡಾಕಿದ್ದೀನಿ ಇವರೆಲ್ಲರೂ ಹೇಳಿದಾರೆ ಭಾಳ ಮಸ್ತ್ ಆಗೈತೆ ಅಡಿಗೆ ಅಂತ ಓಕೆ ಓಕೆ ಮಾಡಿ ಲಲಿತಾ ಮೇಡಮ್ಗೆ ಹೇಳ್ರಿ ನೀನು ಜೀವನ್ ಗೆಲ್ಲಿತ್ ವಾटतं जेव्हा ಪಡ್ದೆ ಇಷ್ಟೊಂದು ಹೊಟ್ಟೆ ತುಂಬ ಊಟ ಮಾಡಿದೆ ಅನ್ನ ಚಿಕನ್ ಎಲ್ಲ ತಿಂದೆ ಮತ್ತು ಕೇಕ್ 2 ಪೀಸ್ ಮುಗಿಸ್ದೆ ಲಡ್ಡು ನೋಡಿ ಮನಸ್ಸು ಲಡ್ಡುನು ತಿನ್ಬೇಕಂತ ಅನಿಸ್ತಾ ಇದೆ ಏನು ಹೊಟ್ಟೆದ ಕೆಲಸ ಹಂಗೆ ಹೊಟ್ಟೆನ ತಿಂದು ನಮ್ಮ ಹೆಣ್ಮಕ್ಳ ಕೆಲಸನ ಹಂಗದ ಒಂದು ಲಡ್ಡು ತಗೊಂಡೇ ಬಿಡ್ತೇನೆ ಈಗ ಏನು ಮಾಡಕ್ಕೆ ಬರಲ್ಲ ಒಂದೇ ಒಂದು तोंडिದ್ದೀನಿ हां जेवला आम्ही जेवा तुम्ही पोट भरून जेवा पोट भरून जेवा ಇವರು ಇಲ್ಲಿ ಊಟ ಕೊಡ್ತಿದ್ದಾರೆ ಲಡ್ಡುನು ತಿಂತಾ ಇದ್ದಾರೆ ಊಟನೂ ಮಾಡ್ತಾ ಇದ್ದಾರೆ ಇಲ್ಲಿ ನೋಡಿ ನಂಗೂ ಕೊಟ್ಟು ನಾನು ತಗೊಂಬಂದೆ ಅಲ್ಲಿ ತಗೋರ್ತೀನಿ ತಿಂತೀನಿ ನಾನು ತಿಂದೆ ಹೊಟ್ಟೆ ತುಂಬ ತಿಂದೆ ಮತ್ತೆ लाडून तगोबंदे जेवा पोट भरून जेवा होय काय टीचर पण आले तर बर्थडेला बरं वाटलं बघून हा होय का जेवालेत काय ओके ओके आलेत बरं झालं आणि तुमची मोठी सुनाचं पण ओळख नव्हतं आता ओळख हिने सांगितलं मला आता सोनूचं मला ओळख आहे माहित होतं मग आज सगळ्यांचं ओळख करून घेतलं आज मला सगळ्यांचंच ओळख झालं आणि सोनूची जाऊचं ओळख व्हायला नाही मला माहित नाही की फंक्शनला आलेलं पण तेवढं बघायला नव्हतं पण आज तो मला बघितलो बरं वाटलं मला वाटतं असं दोघीचं तुमचं केवढं बॉन्डिंग असं छान आहे सोनूची जाऊ म्हणे मला म्हटलं सगळ्यांचं मी मगाशी नाही त्यांनी पण सोनू सगळंच पहिलवान आहे त्यांनी पण तसं नाहीये त्यांनी हेल्दी आहेत पहिलवान हेल्दी आहेत त्यांनी दोघी पण त्यांनी जावा बघितलं तर की जावा असं पुन्हा असं वाटतंय त्याला तुमचे माहेर कुठलं मग तुम्हाला आज सोनूच्या बाळाच्या बर्थडेला आला तुम्हाला कसं वाटायलंय चांगलं वाटायलंय आता तुम्हाला सोनू घरामध्ये तुमच्यावर कसं राहते चांगलं राहते आता आमच्या परिवारामधलं सोनू तुम्हाला दिलंय तिथं तुमच्या घरला मग तुम्हाला सोनूबद्दल काय 4 गोष्टी आणि मावशी खरंच खूपच त्यांनी मावशी लकी आहेत 3 मुली 2 मुलं आणि 2 सुना म्हणजे परिवार एवढं मोठं परिवार आणि नातवं आणि नाती एवढं मोठं परिवार आहे त्यांचं असंच राहावा आणि फंक्शन आणि येतात आणि भेटूया आणि तेव्हा तुम्हाला ओळख ठेवून घेतो की सोनूची जाऊ येणे नाव सांगा नाव अरे संगीता हे पण संगीताच आहे माझं नाव पण संगीताच आहे ठीक आहे झालं बरं झालं सोनू तिनं पण यस संगीता पण यस मी पण यस अरे मी पण येस आहे तू मी पण पण yes. हिनं पण यस तुझं नाव काय शिवन्या हा शिवन्या तेव्हापासून सोनूच्या जाऊचं ओळख करून दिलो आता सोनूचं मोठे धीर नव्हे हा मोठे धीरांचं मी ओळख करून देतो मी त्यांना शिवाजीराव कोळेकर सरांना मी बघितलंय मला पण त्यांचं खूपच परिचय आहे आता मला त्यांचं मोठ्या भावांचं परिचय नव्हतं आज मी परिचय करून घेतलं सर तुम्हाला कसं वाटलंय आता हे फंक्शनला आला तुम्ही
भावाच्या मुलग्याचं. हा. बरं झालं आला. तुमचं नाव सांगा. सकाराम कोळेकर. त्यांनी संगीता, ह्यांनी सकाराम, ह्यांनी सुरेश आणि मी संगीता. हा? आणि असंच एवढं मोठं टिकली मावशी, कमला मावशी मूर्त बघता येईल रे. हौद करेक्ट. मात्र यांची नाही, विजयची फॅमिली प्रियंका, त्यांचे रिलेटिव्ह, प्रियंकाचे रिलेटिव्ह. तुमच्या गावाला आम्ही आलो होतो. तेच किती बारसं होतं की तेव्हा आलो होतो आम्ही. भाताची गवत हातरून जेवायला बसलं की नाही, बरेच ठिकाणी तसं. हा हा आणि जेवण पण गरम गरम भात वगैरे छान जेवण केलं. ते ಗಾದಿ असल्या सगळंच ಕಲ್ತಿ. ಇವತ್ತ ಸೋನುನ್ ಮಗಂದ ನೀವು ಬರ್ತ್ಡೇಗೆ ಬಂದಿದ್ದೀರಾ ಮೇಡಮ್. ಸೋನು ಅಂತೂ ಬಹಳ ಪ್ರೀತಿಲಿ ನಿಮ್ದ ಎಲ್ಲ ಪರಿಚಯ ಮಾಡಿಕೊಟ್ಲ ನಂಗೆ. ನಮ್ಮ ಮಕ್ಕಳು ಮೇಡಮ್ ಇವರು ನಮಗೆಲ್ಲ ಮಕ್ಕಳಿಗೆ ಕಲಿಸಿದಾರಂತ. ಟೀಚರ್ ಅಂತಂದ್ರ ಎಲ್ಲರಿಗೂ ಬಹಳ ಒಂಥರ ಖುಷಿನೂ ಇರ್ತದ, ಭಯನೂ ಇರ್ತದ ಅವ್ರಿಗೆ ನೋಡಿದ್ಮೇಲೆ. ಯಾಕಂದ್ರೆ ಮತ್ತು ನಾನು ನೋಡಿದ್ದೀನಿ ಭಾಳ ಟೀಚರ್ಸ್ ಹಿಂಗೆ ಬರಲ್ಲ. ಆದರೂ ನಿಮ್ಮಲ್ಲೇ ನೋಡಿದೆ ನಾನು, ಅಪರೂಪ ಇದ್ದೀರಾ ನೀವು ಹಿಂಗೆ ಬಂದಿದ್ದೀರಾ ಅಂತಂದಮೇಲೆ. निम्गे हेंग अनिस्ता इदे? छान वाटलं, चांगलं वाटलं. सोनू मध्ये तुम्हाला काय आवडते? सोनूच्या स्वभावामध्ये? हा मम्मी हा ओपन ओके हा 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 ओके ओके हा. पण त्यांना 4 मुली एवढं असलं तर पण किती त्यांनी असं प्रेमाने हा हा. आता एक एक मुलगी झालं तर केवढं हे करतात. आताचे घरामध्ये एक बाळ असलं तर सांभाळायला किती त्यांना होतंय. 4 मुली 1 मुलगा, पण तिनं तेवढं ऍक्टिव्ह राहते आणि किती फंक्शन असले फंक्शन किती आवडीनं करते. तेच करत ते एनर्जी, तिचं एनर्जी वेगळंच आहे. खूपच तिने ऍक्टिव्ह आहे. बरं झालं मॅम, असंच सपोर्ट करा, येत राहा त्यांना आणि त्यांच्या मुलांच्या बद्दल पण काळजी घ्या तुम्ही. ओके, धन्यवाद. भेटलं, बरं झालं तुम्हाला. नाही आम्ही जाणार आहे तर ಬಾಳ ಆಮೇಲೆ ಜಾನಾರ ಲೋಕರ್ ತಮಗೆ ಕರ್ಲೋ ಅಂತ ತಾಮ್ತೇನೆ ಇವತ್ತು ನೋಡಿ ಮಕ್ಕಳು ಎಷ್ಟು ಚಂದ ರೆಡಿ ಆಗಿದ್ದಾರೆ. ಅವ್ರ ತಮ್ಮಂದ ಇವತ್ತು ಹುಟ್ಟಿದ ಹಬ್ಬ ಇದೆ. ಅವ್ರಿಗೆ ಎಷ್ಟು ಖುಷಿ ಅದ ಗೊತ್ತಾ. ಇವ್ರು ಹೆಂಗೆ 4 ಜನ ಅದಾರಲ್ಲ ಹಂಗೆ ನಾನು ನಮ್ಮ ಮನೆ ಒಳಗೆ, ನಮ್ಮ ತವ್ರ ಮನೆ ಒಳಗೆ ನಾವು ಹೆಣ್ಮಕ್ಳು 4 ಜನ, ನಮ್ಮ ತಮ್ಮ ಒಬ್ಬವೇ. ಹಂಗೆ ಒಂದು ತಮ್ಮ ಮನೆ ಒಳಗೆ ಇದ್ದಾಗ ಎಷ್ಟು ಖುಷಿ ಇರ್ತದ, ಆ ಖುಷಿ ನಮಗೆ ಗೊತ್ತದ. ಅದಕ್ಕೆ ಅವರು ಇವತ್ತು ಹುಟ್ಟಿದ ಹಬ್ಬದ ದಿನ ಏನು ಮಾಡ್ತಾ ಇದ್ದಾರೆ ಗೊತ್ತಾ, ಇವತ್ತು ಡ್ಯಾನ್ಸ್ ಮಾಡ್ತಾ ಇದ್ದಾರೆ. ಅದು ಸೌತ್ ಕರ್ನಾಟಕದ ಯಾವುದು? हा साऊथ इंडियन काश्मीरी. तुम्ही डान्स करायला आता. काय नाव माहित आहे गाण्याचं? जोराने जर बोलता. साऊथ इंडियन डान्स. ओके, सगळे डान्स बघायला रेडी आहे? टाळे वाजवायला रेडी आहे सगळे? सगळे टाळे वाजवायचं. हा ओके. कसं तयार झाले त्यांनी कसं तयार झाले तर त्यांनी 3 तास झालं टॉप साडी घालून बसलेत. किती उशीर झालं त्यांचं. पेशन्सला एक चप्पाळे. सगळेजणी टाळे वाजवा. ರೆಡಿ ಆಯ್ತಾ? ಮತ್ತೆ ಇವ್ರಿಗೆ ರೆಡಿ ಮಾಡಿಸಿ ಮುಗಿಸಿದ ಈಗ. ಈ ಪುಟಾಣಿ ಮಕ್ಕಳು ಮಾಡಿದ್ದ ಡ್ಯಾನ್ಸ್ ಏನಿದೆಯಲ್ಲ, ನಾನು ಸಪ್ರೇಟಾಗಿ ವಿಡಿಯೋ ಮಾಡಿಬಿಟ್ಟಿದ್ದೀನಿ. ಇದ್ರ ಕಾಪಿ ರೈಟ್ ಬರ್ತದಂತ ಹಾಕಿಲ್ಲ. ಆ ವಿಡಿಯೋ ಒಳಗೆ ಹೋಗಿ ನೋಡ್ರಿ. ಹಾಂ, ನೀವು ಫೋನ್ ಅಲ್ಲ ಬರ್ತ ಮಸ್ತ್ ಕೆಲ ಮಸ್ತ್ ಶಾರ್ಟ್ ಫುಲ್ ತಗೊಂಡ್ ಪಟ್ನ ಇಲ್ಲ ಅವ್ರು ಬರ್ತಾ ಇಲ್ಲಲ್ಲ. ಬಾಪಿ ಬಾ ಮೇಡಮ್,
ಈಗ ಊಟನೂ ಆಯ್ತು, ಫುಲ್ ಕೇಕ್ ತಿಂದು ಚಾದು ಏನ್ ಬೇಡ ಈಗ ಮತ್ತೆಲ್ಲ, ಯಾಕಂದ್ರೆ ಬ್ಯಾಡ್ರಿ ಚಾನು ಏನ್ ಬೇಡ ಮೇಡಮ್, ಮತ್ತೆ ಹಂಗ ಬಹಳ ಟೈಮ್ ಆಗ್ತದೆ. ಫುಲ್ ಎಂಜಾಯ್ ಮಾಡುದು, ಕಾರ್ಯಕ್ರಮ ಬಹಳ ಮಸ್ತ್ ಆಯ್ತು. ಎಲ್ಲಾರ್ಗು ಭೇಟಿ ಆದ್ವಿ, ಎಲ್ಲಾರ್ಗು ನೋಡಿದ್ವಿ. ವಿಡಿಯೋ ನೀಟಾಗಿ ಚೆನ್ನಾಗಿ ಎಡಿಟಿಂಗ್ ಮಾಡ್ಕೊಂಡು ನಿಮ್ಗೆ ಕಳ್ಸಿಕೊಡ್ತೀನಿ. ಮತ್ತೆ ಶಾರ್ಟ್ಸ್ ಎಲ್ಲ ರೆಡಿಯಾಗಿ ಅವು ಒಳ್ಳೆ ಒಳ್ಳೆ ಹಾಡು ಹಾಕಿ ಕಳ್ಸಿಕೊಡ್ತೀನಿ. ಇಲ್ಲ ಕಾರ್ಯಕ್ರಮ ಅಂತೂ ಬಹಳ ಮಸ್ತ್ ಆಯ್ತು. ಎಲ್ಲಾರು ಖುಷಿ ಪಟ್ರು, ಹೊಟ್ಟೆ ತುಂಬಾ ಊಟ ಮಾಡಿದ್ರು. ಆಮೇಲೆ ನೀವು ಏನಿದ್ದೀರಾ ಅನ್ನಪೂರ್ಣೇಶ್ವರಿ ಇದೀರಾ, ಅನ್ನ ಎಲ್ಲಾರ್ಗು ಊಟದ ನಿಮ್ದು ಬಹಳ ಇದೆ. ಅದೇ ನಿಮಗ ಇದು ಇಲ್ಲಿವರೆಗೂ ಕರ್ಕೊಂಡ್ ಬಂದದ. ನಿಮ್ ಪುಣ್ಯ, ನಿಮ್ದು ಊಟದ ಏನ್ ಪುಣ್ಯ ಇದೆ ಅಮ್ಮ. ಎತ್ಕೋರಿ. ಅಯ್ಯೋ ನಮ್ಮ ಅಕ್ಕ ನೀವ್ ಎತ್ಕೊಂಡ್ ಮಾಡಿದ್ರೆ ನಾನ್ ಎಷ್ಟು ಪುಣ್ಯವಂತೆ ಅಲ್ಲ. ಆಯ್ತು, ಹಂಗೆ ಇರ್ರಿ. ಹಿಂಗ ನಿಮ್ ಬಾಂಧವ್ಯ, ಅಕ್ಕ ತಮ್ಮಂದು ಯಾವಾಗ್ಲೂ ಬಾಂಧವ್ಯ ಹಿಂಗ ಇರ್ಲಿ. ಮತ್ತೆ ಅವ್ರ ಕಾರ್ಯಕ್ರಮಗಳು ಮಾಡ್ತಾ ಇರ್ಲಿ. ನಾವು ಮೇಲಿನ ಮೇಲೆ ಬರೋಣ, ಅವ್ರಿಗೆ ಭೇಟಿ ಆಗೋಣ, ಮತ್ತೆ ದೇವ್ರ ಕಡೆ ಪ್ರೇಯರ್ ಮಾಡ್ಕೊಳ್ಳೋಣ. ಅವ್ರು ಖುಷಿಯಾಗಿ ಆರೋಗ್ಯವಾಗಿ ಅವ್ರ ನಾರ್ವೇಕರ್ ಎಲ್ಲಾ ಫ್ಯಾಮಿಲಿ ಖುಷಿಯಿಂದ ಇರ್ಲಿ. ಮೇಡಮ್ಗೆ ಧನ್ಯವಾದ. ಯಾಕಂದ್ರೆ ಅವರು ಕಾಲಾವಕಾಶವನ್ನು ಬದಿಗಿಟ್ಟು, ಕೆಲಸವನ್ನು ಬದಿಗಿಟ್ಟು ನಮ್ಮ ಈ ಕಾರ್ಯಕ್ರಮವನ್ನು ಚಂದ ಮಾಡಿಕೊಟ್ಟಿದ್ದಕ್ಕೆ ಅವರಿಗೆ ತುಂಬಾ ಧನ್ಯವಾದ. ಆಮೇಲೆ ಈ ಕಾರ್ಯಕ್ರಮ ಅವರು ಯೂಟ್ಯೂಬ್ನಲ್ಲಿ ಹಾಕ್ತಾರೆ. ಅವ್ರ ಯೂಟ್ಯೂಬ್ ಸಾಂಗ್ಲಿ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ ಅಂತ ಹೇಳಿ, ಈ ಚಾನಲ್ ಎಲ್ಲರೂ ನೋಡ್ರಿ. ಅವರಿಗೆ ಲೈಕ್ ಸಪೋರ್ಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ಬೆಲ್ ಲೈಕ್ ಮಾಡ್ರಿ. ಮತ್ತೆ ಅವರ ಒಂದು ಚಾನಲ್ ಅನ್ನು ಮುಂದುವರಿಸಿಕೊಡ್ರಿ. ಮತ್ತೆ ಅವ್ರು ಯಾವುದು ಫಂಕ್ಷನಿಗೂ ಯಾರು ಕರೆದ್ರು ಅವರು ಇಲ್ಲ ಅಂತ ಯಾವಾಗೂ ಅನ್ನೋದಿಲ್ಲ. ಎಲ್ಲರ ಮನಸ್ಸನ್ನು ಇದು ಮಾಡ್ತಾರ ಅವರು, ಅಂದ್ರೆ ಕ್ಯಾಚ್ ಮಾಡ್ತಾರೆ. ಮತ್ತೆ ಎಲ್ಲರೂ ಯಾರ್ದು ಮನಸ್ಸು ನೋಯಿಸೋದಿಲ್ಲ. ಆತರ ಅವ್ರದ್ದು ಒಂದು ಮನೋಭಾವನೆ ಐತಿ. ಅದಕ್ಕೆ ಅವ್ರದ್ದು ಎಲ್ಲರೂ ಮೊಮ್ಮಗನ ನಾಮಕರಣ ಸೂಪರ್ ಆಗಿದೆ, ಅಡಿಗೆ ವ್ಯವಸ್ಥೆ ಚೆನ್ನಾಗಿದೆ. ಫಸ್ಟ್ ನನ್ನ ಮಗನ್ ಮದುವೆಗೆ ಬಂದಿದ್ರು ಅವರು. ಆಮೇಲೆ ನನ್ನ ಫಸ್ಟ್ ಸ್ಟಾರ್ಟಿಂಗ್ ಎಂಗೇಜ್ಮೆಂಟ್ ಅಲ್ಲ, ಮೊದಲ ಮಾತುಕತೆ ಗಟ್ಟಿ ಮಾಡಕ್ಕೆ, ಮಾತುಕತೆ, ಆಮೇಲೆ ಎಂಗೇಜ್ಮೆಂಟ್, ಆಮೇಲೆ ಮದುವೆ ಆದ ನಂತರ ಮಗು ಹುಟ್ಟಿದ ನಂತರ ಮಗನ ಬರ್ಡೇ ಆದ ನನ್ನ ಮಗಳ ನಾಮಕರಣಕ್ಕೆ ಮತ್ತೆ ಮಗಳ ಬರ್ಡೇಗೆ ಬಂದು ಇಷ್ಟು ಕಾರ್ಯಕ್ರಮ ಅವರು ಚಂದ ಮಾಡಿಕೊಟ್ಟಿದ್ದಾರೆ. ಮತ್ತೆ ಅವ್ರ ರಿಟೈರ್ಮೆಂಟ್ ಕಾರ್ಯಕ್ರಮನೂ ಮಾಡಿದೀವಿ, ಕಾರ್ಯಕ್ರಮ ಮಾಡಿದೀವಿ. ಕಾರ್ಯಕ್ರಮ ಎಲ್ಲಿ ಬಂದ್ರು ಬಹಳ ಖುಷಿಯಿಂದ ಇವ್ರ ಕಾರ್ಯಕ್ರಮ ದಂಪತಿಗಳು ನಾ ಎಂದಿಗೂ ಮರೆಯೋದಿಲ್ಲ. ಅಲ್ಲ, ನಾವು ಮರೆಯಲ್ಲ. ಇವ್ರ ಚಾನಲ್ ಅಂತ ನಾನು ನೋಡ್ತೇನೆ, ಒಂದು ದಿವಸ ತಪ್ಪುದಿಲ್ಲ, ನೋಡ್ತೇನೆ. ಲೈಕ್ ಮಾಡ್ರಿ ನೀವು, ಯಾಕಂದ್ರೆ ಇವ್ರದ್ದು ಎಂಟರ್ಟೈನ್ಮೆಂಟ್ ನೋಡುವಂತ ಇರ್ತದ. ಥ್ಯಾಂಕ್ ಯು ರೀ, ಥ್ಯಾಂಕ್ ಯು. ಎಷ್ಟು ಚೆನ್ನಾಗಿ ಮಾತಾಡಿದ್ರಿ. ಮೊನ್ನೆ ನೀವು ಮಾತಾಡಿದ್ರ ನಮ್ಮ ರಿಟೈರ್ಮೆಂಟ್ ಕಾರ್ಯಕ್ರಮ ಒಳಗ ನಮ್ಮ ಮಕ್ಕಳು ಮನೆಗೆ ಹೋದ್ಮೇಲೆ ಅಂದ್ರು, ಅಮ್ಮ ಅವ್ರು ಎಷ್ಟು ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿದಾರು, ಎಷ್ಟು ನೀಟಾಗಿ ವರ್ಡ್ಗಳು ಶಬ್ದಗಳು ಹೇಳಿದ್ರು, ಯೂಟ್ಯೂಬ್ ಚಾನೆಲ್ ಬಗ್ಗೆ ಎಷ್ಟು ಮಾತಾಡಿದ್ರಲ್ಲ ಅಂತ ನಮ್ಮ ಮಕ್ಕಳು ಹೇಳ್ತಾ ಇದ್ರು. ನಿಜವಾಗ್ಲೂ ನಿಮ್ಮಲ್ಲಿ ಆ ಕಲೆ ಇದೆ. ಮತ್ತ ಆ ಗಿಫ್ಟ್ಗಳು ಅದು ಯಾವ ರೀತಿ ಗೊತ್ತಾ, ಗಿಡಗಳು ತಗೊಂಡ್ಬಂದಿದ್ರ, ಸಾರಿ ತಗೊಂಡ್ಬಂದಿದ್ರ, ಅರಿಶಿನ ಕುಂಕುಮದ ನಮಗ ಮುತ್ತೈದೆಯಾಗಿ ಇರುವಂಗ ಅರಿಶಿನ ಕುಂಕುಮ ಬಟ್ಟಲ್ ತಗೊಂಡ್ಬಂದಿದ್ರ. ಮತ್ತೆ ಅದ್ರ ಜೊತೆ ನನ್ನ ಮಗನಿಗೆ ಡಾಕ್ಟರ್ ಆಗಿದ್ದಾನಂತ ಅವನಿಗೂ ನೆನ್ಪಿಟ್ಕೊಂಡು ಸನ್ಮಾನ ಮಾಡಿದ್ದಾರೆ. ನಿಜವಾಗ್ಲೂ ನಾವು ಆ ವಿಷಯಗಳು ಬಹಳ ಲಕ್ಕಿ ಇದೇವಿ. ಅಲ್ಲಿಂದ ನಮ್ಮ ಊರಿಗೆ ಗೋಕಾಕ್ ಸಿಂಧಿಕುರ್ಬೇಟಕ್ಕೆ ಬಂದ ಬಹಳ ದೊಡ್ಡ ಎಲ್ಲ ನಮ್ಮ ಫಂಕ್ಷನ್ ಅಲ್ಲಿ ಅವರು ಭಾಗಿಯಾಗಿ ನಮಗ ಹಾರೈಸಿ ಬಂದಿದ್ದಾರೆ. ಮತ್ತ ನಾನು ಇಷ್ಟೆಲ್ಲ ಮಾಡಿರೋ ಮೇಲೆ ಅವ್ರು ಒಂದು 15 ದಿನ ಇಟ್ಕೋತಾರೆ. ಅವ್ರ 15 ದಿನ ಇಟ್ಕೊಳಲ್ಲ, ಹೋಗವ ನಿನ್ನ ಗಂಡನ ಮನೆಗೆ. ಇಲ್ಲಿ ನಮ್ಗ 15 ದಿವಸ ಇಟ್ಕೊಳ್ಳೋ ಮನಸ್ಸು ಐತಿ, ಬಟ್ ಅವ್ರಿಗೆ 15 ನಿಮಿಷ ಇರಾಕಿಲ್ಲ. ದಾರಿ ಕಾಯ್ತಾ ಇದ್ದಾರೆ ಮೊಮ್ಮಕ್ಕಳೆಲ್ಲ, ಮಕ್ಕಳು ದಾರಿ ಕಾಯ್ತಾ ಇದ್ದಾರೆ. ಪಾಪ ಅವರಿಗೆ ಚಾ ತಿಂಡಿ ಎಲ್ಲ ಮಾಡ್ಕೊಡ್ಬೇಕು. ಆಯ್ತು, ಇಷ್ಟೆಲ್ಲ ಟೈಮ್ ನಮ್ ಜೊತೆಗೆ ತೆಗ್ದಿರಿ ನೀವು, ಧನ್ಯವಾದ. ಬಿಟ್ಟು ಹೊಂಟೆವು ನನ್ನ ಗೆಳತಿ ಬರ್ತಾವ ಏನ್ರಿ, ಬಿಟ್ಟು ಹೊಂಟೆಲ್ಲ ನನ್ನ ಊರ ನನ್ ಹೋಗಲ್ಲ ನಾ ಗೆಳತಿ, ಓಕೆ ನೆನಪ ಬರ್ತಾವ ಹೊಳಿ ಹೊಳಿ. ಓಕೆ ಬಾಯ್ ಬಾಯ್. ಬೇಗ ವಿಡಿಯೋ ಕಳ್ಸಿಕೊಡ್ತೀನಿ ನಿಮ್ಗೆ, ನೋಡ್ರಿ. ಅದೇ ಅವ್ರ ಮನೆಗೆ ಹೋಗಿದ್ವಿ ರೀ, ಫಂಕ್ಷನ್ ಇತ್ತು. गाड़ी का प्रॉब्लम है ना,
ನಮ್ ಸಾಂಗ್ಲಿ ಸರ್ ಅಂತ ಹೇಳಿದ್ರು ನಮ್ GST ಆಫೀಸ್ ನಲ್ಲಿ ಇದ್ದಾಗ ಭಾಳ ಹೆಲ್ಪ್ ಮಾಡಿದ್ರು ಇವ್ರ ಹತ್ತಿಂದ ನಮ್ ದಂಧೆ ಮುಂದೆ ನಡೆದಿದೆ. SS ಕಡೆಯಿಂದ ಇನ್ಚಾರ್ಜ್ ಇದ್ರಿ ಇವ್ರು. ಹೌದಾ? ನಿಮ್ಮ ಹೆಸರು ಹೇಳ್ರಿ. ಇಸ್ಮಾಯಿಲ್ ಅಂತ ಓಕೆ ಸರ್, ಚಲೋ ಆಯ್ತು, ಖುಷಿ ಆಯ್ತು. ಜಮಾದಾರ್. ಇಸ್ಮಾಯಿಲ್ ಜಮಾದಾರ್. ಆಯ್ತಾಯ್ತು. ಇಲ್ಲ ನೆನಪಿಟ್ಕೊಂಡಿದ್ದೀರಲ್ಲ, ಅದು ಎಷ್ಟು ಇದು ಮಾಡ್ತದ. ಈಗ ನಮ್ಮ ಮನೆಯವ್ರು ರಿಟೈರ್ಮೆಂಟ್ ಆದ್ರೂ ಸಹಿತ ನೀವು ಪ್ರೀತಿಯಿಂದ ಬಂದ ಸಾಂಗ್ಲಿ ಸರ್ ಅಂತ ಕೂಗಿದ್ರಲ್ಲ, ಅವಾಗ ಗೊತ್ತಾಯ್ತು ನನಗೆ. ಮತ್ತೆ ಇಷ್ಟೆಲ್ಲ ಇದು ಮಾಡಿದ್ರು, ಮತ್ತೆ ಬರೀ ಚಾ ಕುಡಿಸ್ತೀನಿ, ಚಾ ಕುಡಿ ಬರೀ ಹೆಂಗೆ ಹೋಗ್ತಾ ಇದ್ದೀರಾ, ನಡ್ಕೊತ ಹೋಗ್ತಾ ಇದ್ದೀರಾ, ಬಿಟ್ಟು ಬರ್ತೀನಿ, ಇದೇ ಬೇಕಲ್ಲ, ಇದೇ ಆತ್ಮೀಯತೆ, ಇದೇ ಇರೋದಲ್ಲ ನಿಮ್ಮಲ್ಲಿ, ಇದೇ ಅಲ್ಲ ಅದು, ಅದೇ ಮಾಡಿದ್ರು. ಓಕೆ ರೀ, ಓಕೆ, ಖುಷಿ ಆಯ್ತು ಸರ್. ನೋಡಿ ಏನು ಕೊಟ್ಟಿದ್ದೀನಿ, ಇಲ್ಲಿ ಒಂದು ಶಾರ್ಟ್ ಮಾಡ್ಕೊಂಡೇ ಬಿಟ್ಟೆ, ಏನು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ, ಸುಮ್ಮನೆ ಮನೋರಂಜನೆ ಸಲುವಾಗಿ ಎಂಟರ್ಟೈನ್ಮೆಂಟ್ ಐತಿದೆ, ಅದಕ್ಕೆ ಥ್ಯಾಂಕ್ ಯು ಪಾ. ಈ ಟೈಮ್ದಾಗ ಮನೆಗೆ ಬಂದ್ವಿ ನಾವು. ಟೈಮ್ ಈಗ 7 ಆಗೈತಿ, ರಾತ್ರಿ 7. ಎಲ್ಲ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದು ಭಾಳ ಅದ್ದೂರಿಯಾಗಿ ಹುಟ್ಟಿದಬ್ಬ ಆಚರಣೆ ಮಾಡಿದಾರ. ಅವ್ರ ನೋಡಿದಿರಿ, ಈಗಾಗಲೇ ನೀವು ವಿಡಿಯೋ ನೋಡ್ಕೊಂಡ್ ಬಂದಿದ್ದೀರಾ. ಮತ್ತೆ ನಿಮಗೆ ವಿಡಿಯೋ ಇಷ್ಟ ಆಗೈತೆ ಅಂತ ನಂಗೆ ಗೊತ್ತದ. ವಿಡಿಯೋ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಿಮ್ಮ ಎಲ್ಲ ನಿಮ್ಮ ಪರಿಚಯದವರಿಗೆ ಎಷ್ಟು ಆಗ್ತದೆ ಅಷ್ಟು ಶೇರು ಮಾಡ್ತಾ ಇರಿ, ಮತ್ತು ಕಮೆಂಟ್ಗಳು ಮಾಡ್ತಾ ಇರಿ. ಮತ್ತು ವಿಡಿಯೋ ನೋಡಿ ಸಲುವಾಗಿ ನಮ್ಮ ಕಡೆಯಿಂದ ನಿಮಗೆ ಭಾಳ ಧನ್ಯವಾದ ನೋಡ್ರಿ.